ಚಾಮರಾಜಪೇಟೆನ ವೆಲ್ಕಮ್ ಬ್ಯಾಕ್. ಹಿಜಾಬ್ ವಿವಾದ ಇದೀಗ ಹೈಕೋರ್ಟ್ ಮೆಟ್ಲೇರಾಯಿತು. ಇವತ್ತು ವಿಚಾರಣೆ ಇದೆ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಮತ್ತು ಅಬ್ದುಲ್ ಮಜೀದ್ ಅವರು. ವೆಲ್ಕಮ್ ಬ್ಯಾಕ್ ನಿಮ್ಮಿಬ್ಬರಿಗೂ ಕೂಡ. ಪ್ರಮೋದ್ ಮುತಾಲಿಕ್ ಅವರೇ, ನಾವು ಯುವರ್ ಟರ್ನ್. ಇದಕ್ಕೆ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೋಬೇಕಾಗಿತ್ತು. ಈ ಹಂತಕ್ಕೆ ಬರೋಕೆ ಯಾಕೆ ಕಾರಣ ಆಯಿತು? ಮಕ್ಕಳ ಮನಸ್ಸಲ್ಲಿ ಈ ಹಂತಕ್ಕೆ ಬೇರಿರುವುದಕ್ಕೆ ನಾವೆಲ್ಲ ತಲೆ ತಗ್ಗಿಸ್ಬೇಕು ಅಂತೆಲ್ಲ ಹೇಳಿದ್ರು. ನಿಮ್ಮ ಅನಿಸಿಕೆ ಏನು? ನೋಡಿ, ಅವ್ರು 3-4 ಅಂಶಗಳನ್ನು ಹೇಳ್ತಾ ಇದ್ದಾರೆ. ಒಂದು ಸಂವಿಧಾನ. ಹೌದು, ಸಂವಿಧಾನದ ಸಂಬಂಧಪಟ್ಟಾಗೆ ಬಹಳ ಕ್ಲಿಯರ್ ಆಗಿ ಸಂವಿಧಾನದಲ್ಲಿ ಇದೆ, ಸಮಾನತೆ, ಏಕತೆ, ಸೌಹಾರ್ದತೆ ಅಂತನ್ನುವಂಥದ್ದು ಇದೆ. ಸೊ ಇದನ್ನ ನಾವು ಎಲ್ಲರೂ ಪಾಲಿಸಬೇಕು, ಎಲ್ಲರೂ ಅನುಸರಿಸಲೇಬೇಕಾದಂಥದ್ದು ಒಂದು. ಇನ್ನು ಎರಡನೇದು, ಅವ್ರು ಹೇಳ್ತಾ ಇರೋದು ಸ್ಟೇಟ್ ಗೌರ್ಮೆಂಟ್ ಮಾಡಿದಂತ ಒಂದು ರೂಲ್ ಸಂಬಂಧಪಟ್ಟ ಹೇಳ್ತಾ ಇದ್ದಾರೆ. ಆ ರೂಲಿನ ಅದರ ಜೊತೆಗೆ ನಾನು ಹೇಳೋದು, ಆ ಶಾಲೆಯವರು ಒಂದು ನಿಯಮವನ್ನು ಮಾಡಿದ್ದಾರೆ. ಆ ಶಾಲೆಯ ನಿಯಮದ ಪ್ರಕಾರ ಅವರು ಆ ವಿದ್ಯಾರ್ಥಿನಿಯರು ಪ್ರಾರಂಭ ಮಾಡಿದಂತ ವಿದ್ಯಾರ್ಥಿನಿಯರು ಸಿಗ್ನೇಚರ್ ಮಾಡಿದ್ದಾರೆ, ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದು ಎರಡನೇ ಪಾಯಿಂಟ್. ಇದು ಇನ್ನು ಮೂರನೇದು, ತಲೆತಲಾಂತರದಿಂದ ಬಂದಿದೆ ಅಂತನ್ನುವಂತ ಹೇಳುವಂತವರು ಇದು ಸುಳ್ಳು ಅಂತ ನಾನು ಹೇಳ್ತಾ ಇದ್ದೀನಿ. ಕಾರಣ ಏನಂದ್ರೆ, ತಲೆತಲಾಂತರದಿಂದ ಬಂದಿದ್ರೆ ಎಲ್ಲರೂ ಕೂಡ ಇವತ್ತು ಹಿಜಾಬವನ್ನು ಹಾಕ್ತಾ ಇದ್ರು. ಶಾರುಖ್ ಖಾನ್ ಹೆಂಡತಿ ಹಾಕೋದಿಲ್ಲ, ಅಮೀರ್ ಖಾನ್ ಹೆಂಡತಿ ಹಾಕೊಳ್ಳೋದಿಲ್ಲ. ಇವತ್ತು ಈ ಖಾನ್ ಯಾರ್ಯಾರಿದ್ದಾರೆ ಇವ್ರು ಯಾರು ಹೆಂಡತಿಯರು ಕೂಡ ಹಾಕೊಳ್ಳೋದಿಲ್ಲ. ಇವತ್ತು ಯಾರ್ಯಾರು MLA MP ಮುಸ್ಲಿಂ ಮಹಿಳೆಯರಿದ್ದಾರೆ ಅವ್ರು ಯಾರೂ ಹಾಕೊಳ್ಳೋದಿಲ್ಲ. ಸೊ ಇದು ತಲಾಂತರದಿಂದ ಬಂದಿದೆ, ಇದು ನಮ್ಮ ಹಕ್ಕು ಅಂತ ಹೇಳುವಂತವ್ರು ಇದು ಒಂದು ಉತ್ತರ ಕೊಡಬೇಕಾಗತ್ತೆ. ಇನ್ನು ಇಡೀ ಜಗತ್ತಿನಲ್ಲಿ ವಿಶ್ವಾದ್ಯಂತ ಅಂತ ಹೇಳುವಂತವ್ರು ಇವರು ವಿಶ್ವದಲ್ಲೇ ಇವತ್ತು ಎಷ್ಟು ರಾಷ್ಟ್ರಗಳಲ್ಲಿ ಇವತ್ತು ಬ್ಯಾನ್ ಮಾಡಿದ್ದಾರೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇವತ್ತು ಮುಸ್ಲಿಂ ರಾಷ್ಟ್ರಗಳಲ್ಲೇ ಬ್ಯಾನ್ ಮಾಡಿದ್ದಾರೆ. ಇವತ್ತು ಅಜರ್ಬೈಜಾನ್ ಅನ್ನುವಂಥದ್ದು ಮುಸ್ಲಿಂ ರಾಷ್ಟ್ರ, ಮುನಿಷಿಯಾ, ಕೊಸೋವೋ, ತಾಜಿಕಿಸ್ತಾನ್ ಇವೆಲ್ಲ ಮುಸ್ಲಿಂ ರಾಷ್ಟ್ರಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಹಿಜಾಬವನ್ನ, ಬುರ್ಕಾವನ್ನ ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಬೇಡ ಆಗಿದೆ. ಇಲ್ಲಿ ಯಾಕೆ ಹಠ ಹಿಡಿತಾ ಇದೆ ಅಂದ್ರೆ, ಇಲ್ಲಿ ಇಸ್ಲಾಮೀಕರಣ ಮಾಡಬೇಕಾಗಿದೆ. ಇಲ್ಲಿ ಅವರು ವಿಸ್ತಾರವಾದ ಇದನ್ನು ಬೆಳೆಸಬೇಕಾಗಿದೆ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಇವರಿಗೆ ಹಿಜಾಬ್ ಮುಖ್ಯ, ಇಸ್ಲಾಂ ಮುಖ್ಯ, ವಿದ್ಯಾರ್ಥಿನಿಯರ ಶಿಕ್ಷಣ ಅಲ್ಲ, ವಿದ್ಯಾರ್ಜನೆ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ಎದ್ದು ಕಾಣಿಸ್ತಾ ಇದೆ. ಜಗತ್ತಿನಲ್ಲಿ ಇವತ್ತು ಇವರು ಕಂಟಕರಾಗಿದ್ದಾರೆ ಅಂತ ಜಗತ್ತು ಹೇಳ್ತಾ ಇದೆ. ಸೊ ಇಂಥ ಇದರಲ್ಲಿ ಆ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಕಲ್ಲು ಹಾಕ್ತಾ ಇದ್ದಾರೆ. ಜಗತ್ತಿನ ವಿಚಾರ ಬೇಡ, ಭಾರತದ ವಿಚಾರ ಮಾತಾಡೋಣ. ನಾವು ಭಾರತದ ವಿಚಾರ ಮಾತಾಡೋಣ. ಅಬ್ದುಲ್ ಮಜೀದ್ ಅವರು ಪಾಯಿಂಟ್ ಯಾಕೆ ರೈಸ್ ಮಾಡಿದ್ರು ಅಂದ್ರೆ, ಇದು ಹಕ್ಕು ನಿಜ, ಆದ್ರೆ ಆ ಹಠ ಯಾಕೆ, ಅದು ಬೇಕೇ ಬೇಕು ಅಂತ ಯಾಕೆ ಇವರಲ್ಲಿ ಕೇಳ್ತಿದ್ದಾರೆ ಅನ್ನೋದು ಅವ್ರ ಪಾಯಿಂಟ್ ಆಗಿತ್ತು ಅಷ್ಟೇ. ಅಲ್ಲಿ ಕಮ್ ಬ್ಯಾಕ್ ಟು ಯು ಅಬ್ದುಲ್ ಮಜೀದ್ ಅವರೇ, ನಿಮಗೂ ಕೂಡ ಅವಕಾಶ ಇದೆ, ನೀವು ಅದನ್ನು ಮಂಡಿಸಬಹುದು. ಮೀನ್ ವೈಲ್ ಇದು ಸರ್ಕಾರದ ಜವಾಬ್ದಾರಿ ಆಗಿತ್ತು, ಬಿಜೆಪಿ ಇದನ್ನ ಎನ್ಕ್ಯಾಶ್ ಮಾಡ್ಕೋತಾ ಇದೀನವಾ, ನಿಮ್ಮೆಲ್ಲರ ಆರೋಪಕ್ಕೆ ಬಹುಶಃ ಉತ್ತರ ಕೊಡಬಲ್ಲರು ಅನ್ಸುತ್ತೆ. ಮಾನ್ಯ ಸಚಿವರನ್ನೇ ಲೈವ್ ತರುವಂತ ಪ್ರಯತ್ನ ಮಾಡ್ತಿದ್ದೀವಿ ನಾವು. ಲೆಟ್ಸ್ ಹೋಪ್ ಸಚಿವರು ಬರ್ತಾರೆ, ಮಾತಾಡ್ತಾರೆ ಅಂತ. ಅದಕ್ಕೆ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೋ ಹೋಗದೆ ಕಾಯ್ತಾ ಇರಿ.